ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಆಶಾ ಉಷಾ ಕನ್ನಡ ವ್ಲಾಗ್ಗೆ ಸ್ವಾಗತ. ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ಇವತ್ತು ನಾನು ಪಾಲಕ್ ಚಪಾತಿ ಮನೇಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹೆಲ್ತ್ಗೆ ತುಂಬ ಒಳ್ಳೆಯದು ಪಾಲಕ್ ಸೊಪ್ಪು. ಹಾಗೆ ಇದು ಮೈದಾ ಯೂಸ್ ಮಾಡ್ದಲೇ ಗೋಧಿ ಹಿಟ್ಟನ್ನು ಯೂಸ್ ಮಾಡಿ ಪಾಲಕ್ ಚಪಾತಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಇವತ್ತು ಅದಕ್ಕೆ ಮೇಯ್ನಾಗಿ ಬೇಕಾಗಿರುವಂಥದ್ದು ಪಾಲಕ್ ಸೊಪ್ಪು. ಸೊ ದಂಟನ್ನ ತೊಗೋಬೇಡಿ, ಬರೀ ಸೊಪ್ಪು ಮಾತ್ರ ತೊಗೊಳ್ಳಿ. ಸೊ ದಂಟು ತಗೊಂಡ್ರೆ ಚಪಾತಿ ಹರಿದೋಗುತ್ತೆ, ಹಾಗಾಗಿ ಬರೀ ನಾವು ಇಲ್ಲಿ ಎಲೆಗಳನ್ನ ಮಾತ್ರ ತೊಗೋಬೇಕು. ಇದನ್ನು ಒಂದು ಬಂಡಲ್ ತೊಗೊಂಡಿದ್ದೀನಿ ನಾನು, ದೊಡ್ಡ ಬಂಡಲ್ ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಒಂದು ಬಂಡಲ್ ಅಂದರೆ ಒಂದು ಕಟ್ಟು ಬರುತ್ತಲ್ಲ, ದೊಡ್ಡ ಕಟ್ಟು, ಅದನ್ನು ತಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಆದಷ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಒಂದು ಬೌಲ್ ತೊಗೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ನಾನು ಶುಂಠಿ, ಬೆಳ್ಳುಳ್ಳಿ ಹಾಗೆ ಒಂದೆರಡು ಹಸಿರು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ, ಅಥವಾ ಜೀರಿಗೆ ಪೌಡ್ರು ಕೂಡ ಯೂಸ್ ಮಾಡ್ಬೋದು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟು ಬೇಕಾಗಿರುವ ಪದಾರ್ಥಗಳು. ನೀವು ಬೇಕಾದ್ರೆ ಇದಕ್ಕೆ ಗರಂ ಮಸಾಲೆ ಪೌಡ್ರು ಕೂಡ ಹಾಕೋಬೋದು, ಚೆನ್ನಾಗಿರುತ್ತೆ. ನಾನಿಲ್ಲಿ ಹಾಕ್ಕೊಂಡಿಲ್ಲ. ಸೊ ಇವಾಗ ಮೇಯ್ನಾಗಿ ನಾನು ಇಲ್ಲಿ 1 ಬೌಲಷ್ಟು ಚಪಾತಿ ಹಿಟ್ಟು ಅಂದರೆ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಮೈದಾ ಕೂಡ ಹಾಕ್ತಾರೆ, ಬಟ್ ನಾನು ಹಾಕ್ತಾಯಿಲ್ಲ, ಬರೀ ಗೋಧಿ ಹಿಟ್ಟಲ್ಲೇ ಮಾಡ್ತಾಯಿದ್ದೀನಿ. ಸೊ ಮೊದಲಿಗೆ ಒಂದು ಹರಿವಾಣ ತೊಗೊಂಡು ಅದಕ್ಕೆ ಗೋಧಿ ಹಿಟ್ಟು ತೊಗೊಂಡಿದ್ದೀನಲ್ಲ 1 ಬೌಲು. ನಿಮ್ಗೆ ಎಷ್ಟು ಬೇಕೋ ಅಷ್ಟು, ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅದಕ್ಕೆ ತಕ್ಕನಂಗೆ ಕ್ವಾಂಟಿಟಿ ನೀವು ಮಾಡ್ಕೋಬೋದು, ಮಾಮೂಲಿ ಚಪಾತಿ ಮಾಡೋ ಥರ. ಸೊ ಮೊದಲಿಗೆ ಈ ಗೋಧಿ ಹಿಟ್ಟಿಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಜೀರಿಗೆ 1 ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ. ಜೀರಿಗೆ ಪೌಡ್ರ್ ಕೂಡ ಮಾಡಿ ಹಾಕ್ಕೋಬೋದು, ಈ ಥರನೇ ಡೈರೆಕ್ಟಾಗಿ ಹಾಕ್ಕೋಬೋದು. ಅದಾದಮೇಲೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ, ಅದನ್ನು 1 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಸೊ ಅದನ್ನು ಕೂಡ 1 ಸ್ಪೂನ್ ಹಾಕ್ಕೊಂಡೆ. ಅದಾದಮೇಲೆ ಹೆಚ್ಚಿಟ್ಕೊಂಡಿರುವಂತಹ ಪಾಲಕ್ ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ. ಸೊ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಚಪಾತಿ ಹರಿದೋಗೋದಿಲ್ಲ. ಸೊ ಈ ಸೈಜಲ್ಲಿ ಕೂಡ ಕಟ್ ಮಾಡ್ಕೋಬೋದು, ಇನ್ನೂ ಚಿಕ್ಕದಾಗಿ ನೀವು ಬೇಕಾದರೆ ಕಟ್ ಮಾಡ್ಕೋಬೋದು. ಸೊ ಇದಿಷ್ಟು ಹಾಕಿದ್ಮೇಲೆ ನೀವು ಗರಂ ಮಸಾಲ ಈಗ ಹಾಕ್ಕೋಬೋದು, ಅದು ಆಪ್ಷನಲ್. ಸೊ ಇದೆಲ್ಲನ ನೀಟಾಗಿ ನಾವು ಕಲಿಸ್ಕೋಬೇಕು, ನೀರು ಹಾಕ್ಕೋಬಾರ್ದು ಈ ಸ್ಟೇಜಲ್ಲಿ. ಫಸ್ಟಿಗೆ ನಾವು ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನೆಕ್ಸ್ಟ್ ನಾನು ನೀರು ಹಾಕ್ಕೋತಾ ಇದ್ದೀನಿ. ನಿಮಗೆ ಎಷ್ಟು ಚಪಾತಿ ಕಲಸೋಕ್ಕೆ ಎಷ್ಟು ನೀರು ಬೇಕು ಗೊತ್ತಾಗುತ್ತಲ್ಲ, ಅಷ್ಟು ನೀರನ್ನು ಹಾಕ್ಕೊಂಡು ಒಂದೇ ಸರಿ ಫಸ್ಟಿಗೆ ಜಾಸ್ತಿ ನೀರು ಹಾಕ್ಕೋಬೇಡಿ, ಇದಕ್ಕೆ ನೀರು ಕಡಿಮೆ ಹಾಕಬೇಕು. ಯಾಕಂದರೆ ಸೊಪ್ಪಲ್ಲೂ ನೀರಿನಂಶ ಬಿಡೋದ್ರಿಂದ ನೀವು ನೀರು ಕಡಿಮೆ ಹಾಕ್ಕೊಂಡು ನೀವು ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನು. ಸೊ ನೋಡಿ, ಈಗ ನಾದ್ಕೋತಾ ಇದ್ದೀನಿ. ಸ್ವಲ್ಪ ಅಂಟಂಟು ಬರುತ್ತೆ. ಸೊ ಅಂಟಂಟು ಬಂದಾಗ ನೀವು ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೋಬೇಕು, ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಕಲಿಸ್ಕೋಬೇಕು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀರು ಆದಷ್ಟು ಸ್ವಲ್ಪ ಕಡಿಮೆ ಹಾಕ್ಕೊಂಡು ಕಲಿಸ್ಕೊಳ್ಳಿ, ಇಲ್ಲಾಂದರೆ ಮೆತ್ತಗಾಗ್ಬಿಡುತ್ತೆ. ಸೊ ಇವಾಗ ನೋಡಿ, ಸ್ವಲ್ಪ ನನಗೆ ಅಂಟಂಟು ಬರ್ತಿತ್ತು, ಹಾಗಾಗಿ ಸ್ವಲ್ಪ ಮೇಲ್ಗಡೆ ಪೌಡ್ರನ್ನ ಫ್ಲೋರ್ನ ಉದುರಿಸ್ಕೊಂಡು ಮತ್ತೆ ಕಲಿಸ್ಕೊತಾ ಇದ್ದೀನಿ ನೀಟಾಗಿ. ಚೆನ್ನಾಗಿ ಈಗಲೇ ಮಾಡಬೇಕು ಅಂದರೆ, ಈಗಲೇ ಚಪಾತಿ ಮಾಡ್ಕೋಬೇಕಾದ್ರೆ ಚೆನ್ನಾಗಿ ನಾದಬೇಕು. ಚೆನ್ನಾಗಿ ನಾದಿದ್ರೆ ಆಗಲೇ ತಕ್ಷಣ ಚಪಾತಿ ಮಾಡ್ಕೋಬೋದು. ಸೊ ಇಲ್ಲ ಅಂದರೆ ನೀವು ಅದನ್ನು 1 ಅವರ್ ಬಿಡಬೇಕು. ಸೊ ನೋಡಿ, ಇವಾಗ ಚೆನ್ನಾಗಿ ನಾದ್ಕೋತಾ ಇದ್ದೀನಿ ನಾನು. ಸೊ ಅದಕ್ಕೆ ನೀವು ಇವಾಗ ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮತ್ತೆ ಸ್ವಲ್ಪ ಅದನ್ನು ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು. ಸ್ವಲ್ಪ 1 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ಸಾಫ್ಟಾಗಿ ಚೆನ್ನಾಗಿ ನಾದಬೇಕು, ಆವಾಗಲೇ ಮಾಡ್ಕೋಬೇಕು ಅಂತ ಅಂದರೆ. ಸೊ ನೋಡಿ, ಇವಾಗ ನಂದು ಆಗಿದೆ, ಇದು ಈ ರೀತಿ ಇರಬೇಕು. ಸೊ ನೀವು ಒಂದಿನ ಇಟ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಬಿಟ್ಟು ಬೇಕಾದ್ರೆ ನೆಕ್ಸ್ಟ್ ಡೇನೂ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಡೇ ಸ್ವಲ್ಪ ಅಂಟಂಟು ಬರುತ್ತೆ, ಬಟ್ ಆವಾಗ ನೀವು ಪೌಡ್ರನ್ನ ಸೇರಿಸ್ಕೊಳ್ಳಿ. ಎಕ್ಸ್ಟ್ರಾ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ನಾದ್ಕೊಳ್ಳಿ, ಆವಾಗ ಸರಿ ಹೋಗುತ್ತೆ. ಸೊ ಇದನ್ನು ನಾನು ಇವಾಗ 1 ಅವರ್ ಬಿಡ್ತಾ ಇದ್ದೀನಿ. ಸೊ ಆವಾಗಲೇ ತಕ್ಷಣ ಕೂಡ ಮಾಡ್ಕೋಬೋದು. ಸೊ ಇವಾಗ ನಾನು 1 ಅವರ್ ಬಿಟ್ಬಿಟ್ಟು ಇವಾಗ ಚಪಾತಿನ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಈ ಹದದಲ್ಲಿ ಇರಬೇಕು ಚಪಾತಿ ಹಿಟ್ಟು. ಸೊ ಇವಾಗ ನಾನು ಚಪಾತಿ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ಈ ರೀತಿ ಒಂದು ಉಂಡೆ ತೊಗೋಬೇಕು. ಸೊ ಇಷ್ಟು ದೊಡ್ಡ ಉಂಡೆ ತೊಗೊಂಡು ಅದನ್ನು ನೀಟಾಗಿ ಉಂಡೆ ಮಾಡಿಕೊಂಡು, ಸೊ ಮಾಮೂಲಿ ನೀವು ಯಾವ ರೀತಿ ಚಪಾತಿ ಮಾಡ್ತೀರಾ ಹಾಗೆ, ಸೊ ಈ ರೀತಿ ಮಾಡ್ಕೋಬೇಕು. ನೋಡಿ, ಈ ಶೇಪಲ್ಲಿ ಮಾಡಿಕೊಂಡು ಇದನ್ನು ಗೋಧಿ ಹಿಟ್ಟಿಗೆ ಡಿಪ್ ಮಾಡಿಕೊಂಡು, ಸೊ ಈ ರೀತಿ ಅದ್ಕೊಂಡು ತಟ್ಕೋಬೇಕು. ಸೊ ಇದನ್ನು 1 ರೌಂಡು ಈ ರೀತಿ
ಲಟ್ಟಿಸ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಮೇಲ್ಗಡೆ. ಒಂದು ಸ್ವಲ್ಪ ಹಂಗೆ ಸ್ಪ್ರೆಡ್ ಮಾಡಿಬಿಡಿ ಎಣ್ಣೆನ. ಒಂದು ರೌಂಡ್ ಈ ಥರ ಇಷ್ಟು ಅಗಲ ಮಾಡಿಕೊಂಡು ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ನೆಕ್ಸ್ಟು ಟ್ರಯಾಂಗಲ್ ಶೇಪಲ್ಲಿ ಇದನ್ನು ಮಡಚಬೇಕು. ಸೊ ಗೊತ್ತಾಯ್ತಲ್ಲ, ಟ್ರಯಾಂಗಲ್ ಶೇಪಲ್ಲಿ ಮಡಚಿ ಇದನ್ನು ಇವಾಗ ಮತ್ತೆ ಹಿಟ್ಟಲ್ಲಿ ಅದ್ಕೊಂಡು ಇದನ್ನ ಇವಾಗ ಲಟ್ಟಿಸ್ಬೇಕು. ಟ್ರಯಾಂಗಲ್ ಶೇಪು ನೀವು ನಾರ್ಮಲ್ ಚಪಾತಿ ಮಾಡ್ತೀರಲ್ಲ ಆ ರೀತಿಯೂ ಕೂಡ ಮಾಡ್ಬೋದು. ಇದು ಟ್ರಯಾಂಗಲ್ ಶೇಪ್ ಮಾಡಿದ್ರೆ ಲೇಯರ್ ಬರುತ್ತೆ, ಚೆನ್ನಾಗಿ ಲೇಯರ್ ಬರುತ್ತೆ. ಹಾಗಾಗಿ ನಾನು ಈ ಥರ ಮಾಡ್ಕೋತಾ ಇದ್ದೀನಿ. ಸೊ ಪರಾಟ ಥರ ಲೇಯರ್ ಇರುತ್ತಲ್ಲ, ಸ್ವಲ್ಪ ಲೇಯರ್ ಬರುತ್ತೆ ಅಷ್ಟೇ. ಸೊ ಹಾಗಾಗಿ ಈಗ ಟ್ರಯಾಂಗಲ್ ಶೇಪ್ ಚಪಾತಿನ ಮಾಡ್ತಾಯಿದ್ದೀನಿ. ಉಬ್ಬಿ ಬರುತ್ತೆ ಕೂಡ ಈ ಥರ ಮಾಡೋದ್ರಿಂದ. ಸೊ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ತುಂಬ ಬ್ರೇಕ್ಫಾಸ್ಟಿಗೆಲ್ಲ ಹೇಳಿ ಮಾಡಿಸಿದ್ದು ತಿಂಡಿ ಇದು ತುಂಬ ಚೆನ್ನಾಗಿರುತ್ತೆ. ಸೊ ಈ ಥರ ಆಯಿತು. ಇಷ್ಟು ಶೇಪ್ ಬಂದರೆ ಸಾಕು. ಮೇಲ್ಗಡೆ ಸ್ವಲ್ಪ ಹಾಗೆ ಎಣ್ಣೆ ಸವರ್ತಾ ಇದ್ದೀನಿ. ಇವಾಗ ನಾನು ಗ್ಯಾಸ್ ಆನ್ ಮಾಡಿ ಸೊ ಒಂದು ಪ್ಯಾನ್ ಇಟ್ಕೋತಾ ಇದ್ದೀನಿ, ತವ ಇಟ್ಟಿದ್ದೀನಿ. ಸೊ ಈಗ ತವ ಕಾದ್ಮೇಲೆ ಅದಕ್ಕೆ ಒಂಚೂರು ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇವಾಗ ನಾನು ಚಪಾತಿ ಮಾಡಿಟ್ಕೊಂಡಿದ್ದೀನಲ್ಲ, ಸೊ ಅದನ್ನು ಇವಾಗ ಎಣ್ಣೆ ಸ್ಪ್ರೆಡ್ ಮಾಡಿರೋ ಕಡೆನ ತಳಕ್ಕೆ ಹಾಕಿ ಇವಾಗ ಚಪಾತಿನ ಹಾಕ್ತಾಯಿದ್ದೀನಿ ತವ ಮೇಲೆ. ಸೊ ಇವಾಗ ಮೇಲ್ಗಡೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಬೇಕು. ನೋಡಿ ಉಬ್ಬುತ್ತೆ, ಅದು ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ. ಇವಾಗ ಒಂದು ಸೈಡ್ ಬಂದಿದೆ, ಇವಾಗ ಮತ್ತೆ ಫ್ಲಿಪ್ ಮಾಡ್ಕೋತಾ ಇದ್ದೀನಿ. ಸೊ ತುಂಬ ಟೇಸ್ಟಿಯಾದಂತಹ, ತುಂಬ ಆರೋಗ್ಯಕ್ಕೆ ಒಳ್ಳೆಯದಾದಂತಹ ಒಂದು ರೆಸಿಪಿ ಇದು, ಪಾಲಕ್ ಚಪಾತಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಮಕ್ಕಳು ತುಂಬ ಚೆನ್ನಾಗಿ ತಿಂತಾರೆ. ಯೂಶ್ವಲಿ ಮಕ್ಕಳು ಸೊಪ್ಪಿನ ಪಲ್ಯ ಎಲ್ಲ ಮಾಡಿದ್ರೆ ತಿನ್ನಲ್ಲ. ಈ ರೀತಿ ಚಪಾತಿ ಮಧ್ಯದಲ್ಲಿ ಹಾಕ್ಕೊಟ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ ಅದು ಸೊಪ್ಪು ಅಂತಲೇ ಅನಿಸಲ್ಲ. ಸೊ ಚೆನ್ನಾಗಿ ತಿಂತಾರೆ. ಸೊ ಪಲ್ಯ ಎಲ್ಲ ಮಾಡಿದ್ರೆ ಯೂಶ್ವಲಿ ಮಕ್ಕಳು ತಿನ್ನೋದಿಲ್ಲ. ಈ ರೀತಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ. ಇದಕ್ಕೆ ನೀವು ಯಾವುದೇ ರೀತಿಯ ಪಲ್ಯಗಳನ್ನ ಮಾಡ್ಕೊಂಡು ತಿನ್ಬೋದು. ನೋಡಿ ಇವಾಗ ರೆಡಿ ಆಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದಕ್ಕೆ ನೀವು ಏನು ಮಾಮೂಲಿ ಚಪಾತಿಗೆ ಏನೆಲ್ಲ ಸೈಡ್ ಡಿಶ್ ಮಾಡ್ಕೋತೀರಾ ಅದನ್ನೇ ಮಾಡಿಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಮತ್ತು ಗ್ರೀನ್ ಪೀಸ್ ಮಸಾಲ ಮತ್ತು ಎಲ್ಲ ರೀತಿಯ ಚಟ್ನಿ ಅದಕ್ಕೂ ಕೂಡ ಮ್ಯಾಚ್ ಆಗುತ್ತೆ ಇದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಒಂದು ರೆಸಿಪಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಚಾನಲ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.